ನಮಸ್ಕಾರ ಸ್ನೇಹಿತರೆ, ಕನ್ನಡ ಬ್ರೇಕಿಂಗ್ ನ್ಯೂಸ್ಗೆ ಸ್ವಾಗತ. ಸ್ನೇಹಿತರೆ, ನಾವು ಇವತ್ತಿನ ವಿಡಿಯೋದಲ್ಲಿ ICICI ಬ್ಯಾಂಕು ಆಗಸ್ಟ್ 1ನೇ ತಾರೀಕಿಂದ ಒಂದು ಬಹು ದೊಡ್ಡ ನಿಯಮವನ್ನು ತಂದಿದೆ, ಹೊಸ ರೂಲ್ಸನ್ನು ತಂದಿದೆ. ಆ ಒಂದು ರೂಲ್ಸಿನಿಂದ ಕೆಲವೊಂದಷ್ಟು ಗ್ರಾಹಕರಂತೂ ತುಂಬಾ ಕಂಗಾಲಾಗಿ ಹೋಗಿದ್ದಾರೆ. ಇನ್ನು ಆ ಬ್ಯಾಂಕ್ನಲ್ಲಿ ತಮ್ಮ ಖಾತೆ ಏನಾದರೂ ಇದ್ದರೆ ಆದಷ್ಟು ಬೇಗ ಅಕೌಂಟನ್ನು ಕ್ಲೋಸ್ ಮಾಡಿಬಿಡಬೇಕು ಅನ್ನೋ ರೀತಿ ಯೋಚನೆ ಮಾಡ್ತಾ ಇದ್ದಾರೆ. ಈ ICICI ಬ್ಯಾಂಕು ಇನ್ನು ಮುಂದೆ ಕೇವಲ ಶ್ರೀಮಂತರ ಬ್ಯಾಂಕು ಅನ್ನೋ ರೀತಿ ಆಗುತ್ತೆ ಅಂತ ಕೆಲವೊಂದಷ್ಟು ಸುದ್ದಿಗಳು ಬರ್ತಾ ಇದೆ. ಅದಕ್ಕೆ ಕಾರಣ ಏನಂದರೆ ICICI ಬ್ಯಾಂಕ್ನಲ್ಲಿ ಆಗಿರುವಂತಹ ಈ ಒಂದು ನಿಯಮದಲ್ಲಿನ ಬದಲಾವಣೆ. ಅದು ಏನು ಅನ್ನೋದನ್ನು ನಾವು ಈ ವಿಡಿಯೋದಲ್ಲಿ ತಿಳ್ಕೊಳ್ತಾ ಹೋಗೋಣ. ಅದಕ್ಕಿಂತ ಮೊದಲು ಇದುವರೆಗೂ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸ್ನೇಹಿತರೆ, ನಿಮ್ಗೆಲ್ರಿಗೂ ಗೊತ್ತೇ ಇದೆ, ನೀವು ಯಾವುದೇ ಒಂದು ಬ್ಯಾಂಕ್ನಲ್ಲಿ ಅಕೌಂಟನ್ನು ಮಾಡಿಸಿರ್ತೀರ ಅಂದರೆ ಪ್ರತಿಯೊಂದು ಬ್ಯಾಂಕ್ನಲ್ಲೂ ಕೂಡ ನೀವು ಇಂತಿಷ್ಟು ಮಿನಿಮಮ್ ಬ್ಯಾಲೆನ್ಸ್ ಅಂತ ಇಡಬೇಕಾಗುತ್ತೆ. ಅಂದರೆ ಇದು ಒಂದೊಂದು ಬ್ಯಾಂಕ್ನಿಂದ ಒಂದೊಂದು ಬ್ಯಾಂಕಿಗೆ ವಿಭಿನ್ನವಾಗಿರುತ್ತೆ. ಜೊತೆಗೆ ಗ್ರಾಮೀಣ ಪ್ರದೇಶಕ್ಕೂ ಮತ್ತು ಹಳ್ಳಿಗಳ ಪ್ರದೇಶಕ್ಕೂ ಕೂಡ ಇದು ವಿಭಿನ್ನವಾಗಿರುತ್ತೆ. ಹಳ್ಳಿ ಪ್ರದೇಶಕ್ಕೆ 1,000 ರೂಪಾಯಿ ಇದ್ದರೆ ಗ್ರಾಮೀಣ ಪ್ರದೇಶದಲ್ಲಿ 3,000, 5,000 ರೂಪಾಯಿ ಈ ಥರ ಇರುತ್ತೆ. ಅಂದರೆ ಮೆಟ್ರೋ ನಗರಗಳಿಗೆ ಒಂಥರ ಇರುತ್ತೆ. ಈ ಥರ ವಿಭಿನ್ನವಾಗಿರುತ್ತೆ. ಮತ್ತು ಕೆಲವೊಂದು ಬ್ಯಾಂಕುಗಳಿಂದ ಬ್ಯಾಂಕಿಗೆ ಡಿಫ್ರೆಂಟಾಗಿರುತ್ತೆ. ಮತ್ತು ಖಾಸಗಿ ವಲಯದ ಬ್ಯಾಂಕುಗಳು ಮತ್ತು ಸಾರ್ವಜನಿಕ ವಲಯದ ಬ್ಯಾಂಕುಗಳು, ಅಂದರೆ ಪಬ್ಲಿಕ್ ಸೆಕ್ಟರ್ ಬ್ಯಾಂಕು ಮತ್ತು ಪ್ರೈವೇಟ್ ಸೆಕ್ಟರ್ ಬ್ಯಾಂಕು, ಈ ಥರ ಒಂದೊಂದು ಬ್ಯಾಂಕಿಂದ ಒಂದೊಂದು ಬ್ಯಾಂಕ್ ವಿಭಿನ್ನವಾಗಿರುತ್ತೆ. ಆದರೆ ಇತ್ತೀಚೆಗೆ ನಮ್ಮ ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ಗಳಾದ ಇಂಡಿಯನ್ ಬ್ಯಾಂಕು, ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ, ಕೆನರಾ ಬ್ಯಾಂಕು ಮತ್ತು ಪಂಜಾಬ್ ನ್ಯಾಷನಲ್ ಬ್ಯಾಂಕು, ಈ 4 ಬ್ಯಾಂಕುಗಳು ಕೂಡ ಈ ಅಕೌಂಟ್ ಇರೋವಂಥವ್ರು ಖಾತೆದಾರರು ಏನು ಮಿನಿಮಮ್ ಬ್ಯಾಲೆನ್ಸನ್ನು ಇಡಬೇಕೋ ಅದರ ನಿಯಮವನ್ನು ಸಂಪೂರ್ಣವಾಗಿ ಬದಲಾಯಿಸಿದರು. ಅಂದರೆ ಮಿನಿಮಮ್ ಬ್ಯಾಲೆನ್ಸನ್ನು ಇಡಲಿಲ್ಲ ಅಂದರೆ ಏನು ಒಂದು ದಂಡವನ್ನು ಹಾಕ್ತಾಯಿದ್ರು, ಇನ್ನು ಮುಂದೆ ಅಂಥ ದಂಡವನ್ನು ಯಾವುದೇ ಕಾರಣಕ್ಕೂ ಹಾಕೋದಿಲ್ಲ. ನಿಮ್ಮ ಅಕೌಂಟಿನ ಬ್ಯಾಲೆನ್ಸು 0 ಆದ್ರೂ ಕೂಡ ನೀವು ಅಕೌಂಟನ್ನು ಕಂಟಿನ್ಯೂ ಮಾಡ್ಬೋದು, ನಿಮಗೆ ಯಾವುದೇ ರೀತಿ ಚಾರ್ಜಸನ್ನು ಹಾಕಲ್ಲ ಅಂತ ಕೂಡ ಹೇಳಿದ್ದು ಪಂಜಾಬ್ ನ್ಯಾಷನಲ್ ಬ್ಯಾಂಕು ಇತ್ತೀಚೆಗೆ ಅದನ್ನು ಹೇಳಿತ್ತು. ಹಾಗಾಗಿ ಒಟ್ಟು 4 ಬ್ಯಾಂಕುಗಳು ಈ ರೀತಿ ಒಂದು ನಿಯಮವನ್ನು ಮಾಡಿದ್ದಾವೆ. ಹಾಗಾಗಿ ಆ ಒಂದು ಬ್ಯಾಂಕುಗಳಲ್ಲಿ ಯಾರೆಲ್ಲ ಅಕೌಂಟನ್ನು ಇಟ್ಕೊಂಡಿದ್ರೋ, ಆಮೇಲೆ ಕೆಲವೊಂದಷ್ಟು ಜನ ತಮ್ಮ ಸಂಬಳದ ಅಮೌಂಟನ್ನು ಆ ಬ್ಯಾಂಕುಗಳಿಗೆ ತಗೋತಿರ್ತಾರೆ. ಪ್ರತಿ ತಿಂಗಳು ಸಂಪೂರ್ಣ ಅಮೌಂಟನ್ನು ತೊಗೊಂಡ್ಬಿಡ್ತಿರ್ತಾರೆ. ಎಲ್ಲ ಒಂದೊಂದು ಟೈಮಲ್ಲಿ ಕೆಲವೊಂದಷ್ಟು ಹಣವನ್ನು ಉಳಿಸಿರ್ತಾರೆ. ಆದರೆ ಪೂರ್ತಿ ಹಣವನ್ನು ತೆಗಿಬೇಕಾದಂತಹ ಪರಿಸ್ಥಿತಿ ಬಂದಾಗ ಅವರಿಗೆ ತುಂಬಾ ಸಮಸ್ಯೆ ಆಗ್ತಾಯಿದೆ. ಯಾಕೆಂದರೆ ಬ್ಯಾಂಕುಗಳು ಚಾರ್ಜಸನ್ನು ಹಾಕ್ತಾಯಿದ್ವು. ಆದರೆ ಈಗ ಆ ಬ್ಯಾಂಕುಗಳು ಯಾವುದೇ ರೀತಿ ಚಾರ್ಜಸನ್ನು ಹಾಕಲ್ಲ ಅಂತ ಹೇಳಿದ್ದಾವೆ. ಆದರೆ ಈ ಖಾಸಗಿ ವಲಯದ ಬ್ಯಾಂಕುಗಳಲ್ಲಿ ಭಾರತದ 2ನೇ ಅತಿ ದೊಡ್ಡ ಬ್ಯಾಂಕ್ ಆಗಿರುವಂತಹ ICICI ಬ್ಯಾಂಕು, ಆ ಬ್ಯಾಂಕಿನಲ್ಲಿ ಯಾರೆಲ್ಲ ಅಕೌಂಟನ್ನು ಇಟ್ಕೊಂಡಿದ್ದಾರೆ ಅವರಿಗೆ ಒಂದು ದೊಡ್ಡ ಬಿಸಿ ಸುದ್ದಿ. ಅಂದರೆ ಇದು ಬಿಸಿ ಸುದ್ದಿ ಅನ್ನೋದಕ್ಕಿಂತ ತುಂಬ ಗಾಬರಿ ಆಗುವಂತಹ ಒಂದು ಸುದ್ದಿಯನ್ನು ಕೊಟ್ಟಿದೆ. ಆದರೆ ಇದುವರೆಗೂ ಯಾರೆಲ್ಲ ಅಕೌಂಟ್ ಮಾಡಿಸಿದಾರೋ ಅವರಿಗೆ ಈ ಒಂದು ನಿಯಮ ಅನ್ವಯಿಸೋದಿಲ್ಲ. ಈ ಆಗಸ್ಟ್ 1ನೇ ತಾರೀಕಿಂದ ಯಾರು ICICI ಬ್ಯಾಂಕ್ನಲ್ಲಿ ಅಕೌಂಟ್ ಮಾಡಿಸ್ಬೇಕು ಅಂದ್ಕೊಂಡು ಹೋಗ್ತಾರೋ ಅವರಿಗೆ ಮಾತ್ರ ಈ ಒಂದು ನಿಯಮ ಅನ್ವಯಿಸುತ್ತೆ. ಹಾಗಾಗಿ ಇದಕ್ಕೆ ಮುಂಚೆ ಅಕೌಂಟ್ ಮಾಡಿಸಿರೋರಿಗೆ ಈ ಒಂದು ನಿಯಮ ಅನ್ವಯಿಸಲ್ಲ. ಅದು ಏನು ಅಂತಂದರೆ, ಇನ್ನು ಮುಂದೆ ಯಾರೇ ಒಂದು ಸೇವಿಂಗ್ಸ್ ಬ್ಯಾಂಕ್ಸ್ ಅಕೌಂಟನ್ನು ICICI ಬ್ಯಾಂಕ್ನಲ್ಲಿ ನೀವು ಮಾಡಿಸ್ಬೇಕು ಅಂತಂದರೆ ಮಿನಿಮಮ್ ಬ್ಯಾಲೆನ್ಸ್ ಅಂತ ನಿಮ್ಮ ಸರ್ಕಾರಿ ಬ್ಯಾಂಕುಗಳು 2,000, 3,000, 5,000 ಏನು ಆಗ್ತಿದ್ವೋ ಅದರ ಬದಲಾಗಿ ICICI ಬ್ಯಾಂಕು 50,000 ರೂಪಾಯಿ, ಅಂದರೆ ಬರೋಬ್ಬರಿ 50,000 ರೂಪಾಯಿ ಮಿನಿಮಮ್ ಬ್ಯಾಲೆನ್ಸನ್ನು ಅಕೌಂಟಲ್ಲಿ ಇಟ್ಟಿರಲೇಬೇಕು. ಅಕಸ್ಮಾತ್ ನೀವೇನಾದರೂ ಅಷ್ಟು ಅಮೌಂಟನ್ನು ಇಟ್ಟಿಲ್ಲ ಅಂತಂದರೆ ನಿಮಗೆ ಭಾರಿ ಮೊತ್ತದ ದಂಡವನ್ನು ಹಾಕ್ತಾರೆ. ಹಾಗಾದರೆ ಇಂಥ ಒಂದು ಅಕೌಂಟನ್ನು ಮಾಡಿಸ್ಬೇಕಂದ್ರೆ ಮಧ್ಯಮ ವರ್ಗದ ಕುಟುಂಬದವರಿಗೆ ಯಾವುದೇ ಕಾರಣಕ್ಕೂ ಸಾಧ್ಯವಾಗಲ್ಲ. ಏಕೆಂದರೆ ಮಧ್ಯಮ ವರ್ಗದ ಕುಟುಂಬದವರಲ್ಲಿ 10,000ದಿಂದ 20-25,000 ರೂಪಾಯಿವರೆಗೆ ಸಂಬಳ ತಗೊಳ್ಳೋರ ಸಂಖ್ಯೆನೇ ಜಾಸ್ತಿ ಇರುತ್ತೆ. 50,000 ರೂಪಾಯಿ ಅಲ್ಲಿ ಇಡಬೇಕು ಅಂದರೆ 4-5 ತಿಂಗಳಿನ ಹಣವನ್ನು ಸಂಪೂರ್ಣವಾಗಿ ಆ ಬ್ಯಾಂಕ್ನಲ್ಲೇ ನೀವೇ ಇಟ್ಕೊಂಡಿರ್ರಿ, ನಮ್ಮ ಹಣನ ನೀವೇ ಇಟ್ಕೊಂಡು ಬಡ್ಡಿ ತಗೊಳ್ಳಿ, ಎಂಜಾಯ್ ಮಾಡಿ ಅಂತ ಅಲ್ಲಿ ಇಡಬೇಕಾಗುತ್ತೆ. ಹಾಗಾಗಿ ಈ ಒಂದು ಬ್ಯಾಂಕು ಸಾಮಾನ್ಯ ವರ್ಗದ, ಮಧ್ಯಮ ವರ್ಗದ ಜನರಿಗೆ ಉಪಯೋಗಕ್ಕೆ ಬರುವಂಥದ್ದಲ್ಲ. ಲಕ್ಷಾಂತರ ರೂಪಾಯಿ, ಕೋಟ್ಯಾಂತರ ರೂಪಾಯಿ ವ್ಯವಹಾರ ಮಾಡುವಂತಹ ಕೋಟ್ಯಾಧೀಶ್ವರಿಗೆ ಮಾತ್ರ ಉಪಯೋಗ ಆಗುವಂತಹ ಬ್ಯಾಂಕ್ ಆಗಿ ಬದಲಾಗ್ತಾ ಇದೆ. ಸೊ ಅದಕ್ಕೆ ನಾನು ಹೇಳಿದ್ದು, ಇದು ಇನ್ನು ಮುಂದೆ ICICI ಬ್ಯಾಂಕ್ ಅಂತ ಅನ್ನಿಸ್ಕೊಳ್ಳಲ್ಲ, ಶ್ರೀಮಂತರ ಬ್ಯಾಂಕ್ ಆಗುತ್ತೆ, ರಿಚ್ ಬ್ಯಾಂಕ್ ಆಗುತ್ತೆ. ಇದು ಜನಸಾಮಾನ್ಯರಿಗೆ ಉಪಯೋಗಕ್ಕೆ ಬಾರದ ಬ್ಯಾಂಕು. ಯಾರೂ ಕೂಡ ಜನಸಾಮಾನ್ಯರು ಆ ಕಡೆ ತಿರುಗಿ ಕೂಡ ನೋಡಲಿಕ್ಕೆ ಆಗೋದಿಲ್ಲ. ಸ್ನೇಹಿತರೆ, ಇದಿಷ್ಟು ICICI ಬ್ಯಾಂಕ್ಗೆ ಸಂಬಂಧಪಟ್ಟಂತಹ ಒಂದು ಮಾಹಿತಿ ಆಗಿತ್ತು. ಈ ಒಂದು ಮಾಹಿತಿ ನಿಮ್ಗೆ ಇಷ್ಟ ಆಗಿದರೆ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ. ಹಾಗೆ ಈ ವಿಡಿಯೋನ ಶೇರ್ ಮಾಡೋದನ್ನು ಮರಿಬೇಡಿ. ಮತ್ತೊಂದು ಹೊಸ ಮಾಹಿತಿಯೊಂದಿಗೆ ಸಿಗ್ತೀನಿ. ಅಲ್ಲಿಯವರೆಗೂ ಕೂಡ ಎಲ್ಲರೂ ತಪ್ಪದೆ ಈ ವಿಡಿಯೋನ ನೋಡ್ತಾ ಇರಿ. ಎಲ್ರಿಗೂ ಕೂಡ ಒಳ್ಳೆಯದಾಗಲಿ. ಧನ್ಯವಾದಗಳು.